ಶೇರ್ವಾನಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳ್ಬೋದಿತ್ತಲ್ವಾ? ಅದಕ್ಕೆ ಹರಿದಾಕ್ತಾರಾ? ಎಲ್ಲೋದ್ಲಿ ಶ್ರಾವಣಿ? ಫೋನು ಆನ್ಸರ್ ಮಾಡ್ತಾ ಇಲ್ಲ. ಶ್ರಾವಣಿ, ವಿಕಿ, ಶ್ರಾವಣಿ ನೋಡ್ದ್ಯಾ? ಆಗ್ಲೇ ಪೂರ್ವ ಅವ್ರ ಅಮ್ಮನ ಜೊತೆ ಮತ್ತೆ ಅವ್ರ ಅಕ್ಕನ ಜೊತೆ ಮಾತಾಡ್ತಿದ್ರು. ಆಮೇಲೆ ಎಲ್ಲೋದ್ರು ನೋಡ್ಲಿಲ್ಲ. ಅದು ಸರಿ, ನಿನ್ನ ಮುಖ ಯಾಕೆ ಹೀಗಿದೆ? ಏನು ಹೆಡ್ಡೇಕಾ? ಹಾಂ, ಒಂದೇ ಹುಡುಗಿನ ಎರಡೆರಡು ಸಲ ಮದುವೆ ಆಗೋವ್ರಿಗೆ ನನ್ನ ಕಷ್ಟ ಎಲ್ಲ ಅರ್ಥ ಆಗುತ್ತೆ. ಬರೀ ತಲೆನೋವಲ್ಲ, ಮನಸ್ಸು ನೋವ್ತಿದೆ. ಏನು ಹೇಳ್ತಿದ್ಯಾ ವಿಕಿ? ಮನ್ಸು ಯಾಕೆ ನೋವಾಗಬೇಕು? ನಿನಗೆ ಅರ್ಥ ಆಗಲ್ಲ, ಸುಮ್ಮನಿರೋ ಅಭಿ. ಅದೇನಂತ ಸರಿಯಾಗಿ ಹೇಳ್ಬೇಕೆ? ಇಷ್ಟೊತ್ತಿಗಾಗಲೇ ಅರ್ಥ ಆಗಿದ್ದಿದ್ರೆ ನಿಂಗೆ ಅರ್ಥ ಆಗಿರೋದು. ಈಗಲೂ ಅರ್ಥ ಆಗ್ತಿಲ್ಲ ಅಂದರೆ ಅರ್ಥ ಆಗಲ್ಲ ಬಿಡು. ನೀನೋ ನಿನ್ನ ಮಾತು. ಅದು ಸರಿ, ಶ್ರಾವಣಿ ಅವ್ರು ಯಾಕೆ ಇತ್ತೀಚೆಗೆ ಒಂಥರ ಬಿಹೇವ್ ಮಾಡ್ತಿದ್ದಾರೆ? ಆ ಥರ ಅದೇ ಮನೇಲಿ. ಈಗ ವಿಷಯ ಯಾಕೆ ಹೇಳ್ತಾ ಇದೆಯಾ? ಸುಮ್ಮನೆ ಹಾಗೆ ಕೇಳಿದೆ. ಇದನ್ನೆಲ್ಲ ಮಾತಾಡೋ ಜಾಗನೇನೋ ಇದು? ಇಲ್ಲೂ ಏನಾದರೂ? ನಾನ್ಸೆನ್ಸ್ ಥರ ಮಾತಾಡಬೇಡ. ಶ್ರಾವಣಿ ಈ ಮನೆಯವ್ರ ಜೊತೆ ಖುಷಿಯಾಗಿ ಮಾತಾಡ್ಕೊಂಡು ಹೋಗಿ ಬಂದಿದ್ದಾಳೆ. ಮೊದಲು ನೀನು ನೆಟ್ಟಿಗೆ ಮಾತಾಡೋದು ಕಲಿ. ಬರೀ ಇದೇ ಆಯ್ತು ನಿಂದು. ನೀನು ನೋಡಿದ್ರೆ ಈ ಜನ್ಮದಲ್ಲಿ ನೀನು ಬುದ್ಧಿ ಕಲಿಯಲ್ಲ. ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯಲ್ಲ. ಅಭಿ, ಏನಾಯ್ತು ಅಭಿ? ಏನ್ ಮಾಡ್ದ ಅವನು? ಅಲ್ಲ ಮ್ಯಾಮ್, ಯಾವಾಗಲೂ ಏನಾದರೂ ಮಾಡೋದಿದ್ರೆ ಅದ್ರ ಬರೀ ನಾನು ಮಾತ್ರನಾ? ಅಭಿ ಏನು ಮಾಡೋದೇ ಇಲ್ವಾ? ಯಾವಾಗಲೂ ನಿಮಗೆ ನನ್ನ ಮೇಲೆ ಅನುಮಾನ ಅಲ್ವಾ? ಅದೇ ಶ್ರಾವಣಿ ನೋಡಿದ್ರಾ? ಇಲ್ಲ, ಅವಳು ನೋಡಿ ತುಂಬಾ ಹೊತ್ತಾಯ್ತು. ಯಾಕೆ? ನಾವು ಮನೆಗೆ ಹೊರಡೋಣ ಅತ್ತೆ. ಇನ್ನು ಎಷ್ಟೊತ್ತಂತ ನಾವಿಲ್ಲಿರೋದು? ಎಲ್ರು ಬಂದ್ರೆ ಹೊರಡೋಣ. ಮೊದ್ಲು ಶ್ರಾವಣಿ ಎಲ್ಲಿದ್ದಾಳೆ ನೋಡು. ಸರಿ ಅದು. ಯಾಕಬ್ಬಿ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಇನ್ನೂ ಸ್ವಲ್ಪ ಹೊತ್ತಿರಿ, ಆಮೇಲೆ ಹೋದ್ರಾಯ್ತು.